ಇವರೇ ನಿಮ್ಮ ರಾಕೇಶ್ ಅಲ್ವಾ ನಿಮ್ಮ ಹೆಸರು? ರೋಹಿತ್. ಇದರಲ್ಲಿ ಯಾವ ಒರಿಜಿನಲ್ ಯಾವುದು ಇದ್ರೊಳಗೆ? ಪ್ಯೂರು ಪ್ಯೂರಾ? ಎಲ್ಲ ಪ್ಯೂರೇನಾ? ನಾಟಿ ಮತ್ತೆ ಬಂಡೂರು ಕ್ರಾಸ್ ಅವು? ಬಂಡೂರು ಕ್ರಾಸ್ ಇಲ್ಲ, ಬಂಡೂರು ನಾಟಿ. ಅವು ನಾಟಿ ಅಂದ್ರೆ ನಮ್ಮ ಕಡೆ ಎಲ್ಲ ಸಾಕ್ತಿವಲ್ಲ ಆ ಥರದವು. ಇದರಲ್ಲಿ ಬಂಡೂರಲ್ಲೇ ಕ್ರಾಸು ಮತ್ತೆ ಪ್ಯೂರ್ ಬರ್ತಾವಂತಲ್ಲ? ಪ್ಯೂರ್ ಬಂಡೂರ ಇದು, ಇದೊಂಚೂರು ಕ್ರಾಸ್ ಇದು. ಅಲ್ಲ ನಮಗೆ ನಾವು ಫಾರಮ್ ಮಾಡ್ತಾ ಇದ್ದೀವಿ, ಶೆಡ್ ರೆಡಿ ಮಾಡಿಸ್ತಾ ಇದ್ದೀವಿ. ನಾವು ಫಸ್ಟು ಸಂತೆಗೆ ಬಂದಿರೋದು ನೋಡ್ಕೊಂಡು ಹೋಗೋಣ ಏನು ರೇಟು ಏನು ಎತ್ತ. ಪ್ಯೂರು 10,000 ರೂಪಾಯಿ ಹೇಳ್ತಾ ಇದ್ದೀರಾ? 9.5 10 ಹಂಗೆ 3 ತಿಂಗಳು ಮರಿ. ಇವಕ್ಕೇನು ಹಾಲಿಗೇನು ಕುಡ್ಸಂಗಿಲ್ಲ, ಡೈರೆಕ್ಟ್ ಮೇವು ಹಾಕ್ಬೋದು. ತಿಂಡಿ ಏನು ಕೊಡಬೇಕು? ಜೋಳ ಫೀಡ್ ಅಂದ್ರೆ ಯಾವ ಫೀಡು? ಡೈರಿ ಫೀಡು. ಡೈಲಿ ಕೊಡ್ಬೇಕಾ? ಈಗ ಡೈರೆಕ್ಟ್ ತಗೊಂಡ್ರೆ ಇವೆಲ್ಲ ಮೇವು ತಿಂತಾವ? ಇವು ಮೇವು ತಿಂತಾವಣ. 3 ತಿಂಗಳು ಮರಿ ಹಾಲು ಬಿಟ್ಬಿಟ್ಟಿದಾವ ಆಗ್ಲೇ ಇವು? ಎಷ್ಟು ತಿಂಗಳ ಗಂಟೆ ಕುಡಿತಾವ ಹಾಲ? ಕುಡಿಸ್ದಂಗೆಲ್ಲ ಕುಡಿತಾವೆ, ದಪ್ಪ ಗಂಟು ಕುಡಿತಾವೆ. ಹಂಗ ಒಟ್ಟು ಒಂದು 3 ತಿಂಗಳಾದ್ರೂ ಕುಡಿಸಿದ್ರೆ ಆಮೇಲೆ ಕುಡಿಸ್ತೀವಿ ಅಂದ್ರೆ ಎಲ್ಲ ಮೇಂಟೈನ್ ಮಾಡ್ಯಾರ. ಇವಾಗ ಮೇವು ತಿನ್ಕಂದ್ರೆ ಚೆನ್ನಾಗಿ ಬರ್ತವೆ. ಈಗ ಈಗ 3 ತಿಂಗಳು ಮರಿ ಇವು ಎಷ್ಟು ಕೆಜಿ ಬರ್ತವೆ ಅಂದಾಜು? ಕೆಜಿ ಲೆಕ್ಕ ಕಟ್ ಮಾಡಿ ಅಲ್ಲ ಅಂದಾಜು 10 ಕೆಜಿ ಬರ್ತಾವ. ಇವು ನಾವು ತಗೊಂಡಾಗ 6 ತಿಂಗಳು ಸಾಕಿದ್ರೆ ಎಷ್ಟು ಕೆಜಿ ಬರ್ತವೆ? 6 ತಿಂಗಳಕ್ಕೆ ಆ ಮಟ್ಟಕ್ಕೆ ಜ್ವರ ಬರ್ತವೆ. ಯಾವ ಮಟ್ಟ? ಐತಲ್ಲ ದೊಡ್ಡವು 10 ಜ್ವರ ಬಂದ್ಬಿಡ್ತವೆ. ಇಷ್ಟು ಬರ್ತದೆ 6 ತಿಂಗಳಕ್ಕೆ. ಇಷ್ಟು ಬರ್ತದೆ. ಅದು ಎಷ್ಟು ಕೆಜಿ ಬರ್ಬೋದು ಅಂದಾಜು? ಅಂದಾಜು ಈಗ ಒಂದು 20 ಕೆಜಿ. ಮರಿ ಚಿಕ್ಕ ಇದು ಮಾಮೂಲಿ ರೇಟೇನಾ? ಇದು ಮಾಂಸದ ರೇಟು? ಮಾಮೂಲಿ ಮಾಂಸ ಬರ್ತಾರೆ ಆ ರೇಟ ಇದು? ಅದು ಮಾಂಸ 700 ರೂಪಾಯಿನೇ. ನಾವು ಕೇಳ್ತಾ ಇರೋದು ಈಗ 3 ತಿಂಗಳು ಮರಿ 10,000 ಕೊಟ್ಟು ತಗೊಂಡೋಗ್ತೀವಿ. 6 ತಿಂಗಳು ಸಾಕಿದ್ರೆ ಒಂದು 25 ಕೆಜಿ ಬರ್ತಾವ ಅಂತ. 25 ಕೆಜಿ ಬರ್ತದಣ್ಣ. ಮೇವು ಚೆನ್ನಾಗಿ ಕೊಡ್ತಿರಲ್ಲ. ಒಂದು ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ ಈ ಮರಿ ಸಾಕ್ಬೇಕಾದ್ರೆ ಈ ಥರದ್ದು? ಒಂದು ಮರಿಗೆ 6 ತಿಂಗಳಿಗೆ ಒಂದು 2,000 ರೂಪಾಯಿ ಖರ್ಚು ಬರ್ತದ ಅಷ್ಟೇ. ನಾವು ಸ್ವಂತ ಮೇವು ಹಾಕೊಂಡು ಇದೆಲ್ಲ ಮಾಡಿದ್ರೆ ತಿಂಡಿಗೆ ಮಾತ್ರ ಖರ್ಚು ಬೇಕು. ತಿಂಡಿ ಅಂದರೆ ಜೋಳ, ಇದು ಏನು ಮುಸ್ಕಿನ ಜೋಳ ಮತ್ತೆ ಇದು ಉಂಡೆ ಜೋಳ ಹಾಕಿದ್ರು ಆಯ್ತದ. ಅಲ್ಲ ಮುಸ್ಕಿನ ಜೋಳ ಹಾಕೊಂಡು ಮಿಷಿನಾಗ ಕಟ್ ಮಾಡಿ ಹಾಕ್ಬಿಡ್ಬೇಕಾ? ಪುಡಿ ಮಾಡಿ ಪುಡಿ ಮಾಡಿ ಹಾಕಿದ್ರು ಮೀತವೆ. ಕಾನಿ ಐತಲ್ಲ ಒಟ್ಟು ಸೀಮೆ ಹುಲ್ಲು ಜೋಳ ಇವೆರಡು ಇದ್ರೆ ಮೇಂಟೈನ್ ಮಾಡ್ಬೋದಾ? ಬೇರೆ ಏನು ಬೇಕಾಗಲ್ಲ? ಉಳ್ಳಿ ಒಟ್ಟು ಮತ್ತೆ ರಾಗಿ ಒಟ್ಟು ಅವು ಇವು ಒಟ್ಟು ಒಣಲು ತಿಂತವೆ. ಸರಿ, ನಾನು ನಿಮ್ಮ ನಂಬರ್ ತೊಗೊಂಡಿದ್ದೀನಲ್ಲ, ನಮ್ಗಂತೂ ನೋಡು ಶೆಡ್ಡೆ ತೋರಿಸಿದ್ನಲ್ಲ ಇಲ್ಲಿ ಇವೆಲ್ಲ ನಮ್ಮ ಮನೆವು. ಈ ಕಡೆ ಹೋಯ್ತಲ್ಲ ಅವರು ಅವರೆಲ್ಲ ವ್ಯಾಪಾರದವರು. ಅವು ನಮ್ಮ ವ್ಯಾಪಾರದವೆ. ಇವು ನಮ್ಮ ಸ್ವಂತ ಇವು ಮನೆಯವು. ನೀವು ಮನೇಲಿ ಸಾಕಿರೋವು? ಮನೇಲಿ ಸಾಕಿರೋ ಇವೆಲ್ಲ. ಅದು ಸರ್ ಅವೆಲ್ಲ ನಮ್ಮ ಅಪ್ಪ ಇಡ್ದವ್ರಲ್ಲ ಅವೆಲ್ಲ ತಂದಿರೋಣ. ಇಲ್ಲಿ ಅವ್ರು ಮಾರಕ್ ತಂದಿರೋದು? ನೀವು ನಾವು ಮಾರಕ್ ತಂದಿರೋದು. ಇವೆಲ್ಲ ಮನೇಲಿ ನಮ್ಮ ಹತ್ರನೇ ಹೋಗ್ತಿರೋ. ಬೇಕಾದ್ರೆ ಬನ್ನಿ, ನಮ್ಮ ಹತ್ರ ಪುಡಿ ಐತೆ. ಅಲ್ಲ, ನಾವು ಊರಿಗೆ ಬಂದು ತಗೊಂಡೋಯ್ತೀವಿ. ಊರಿಗೆ ಬನ್ನಿ. ಏನ್ ಆಗಿಲ್ಲ ಅಂದ್ರೆ ಮನೆಗೆ ಬಿಡೋದು. ನಾವು ಬೇರೆ ಸಂತೆ ಐತೆ, ನಾವು ಸಂತೆಗೆ ಹಾಕ್ಬಿಡ್ತೀವಿ. ಕಿರ್ಗೋಲ್ ಎಲ್ಲ ನಡೆಯಲ್ಲ. ನಾವು ಕುಯ್ದುಕೊಂಡ ಬಂಡೂರಲ್ಲಿ ಕಿರ್ಗಾವಲಲ್ಲಿ ಬಂಡೂರು ಜಾಸ್ತಿ ಮಾಡ್ತಾ ಬರ್ತಾವಂತೆ. ಬಂಡೂರು ಜಾಸ್ತಿ ಬರ್ತವೆ. ರೇಟ್ ಜಾಸ್ತಿನಾ? ಇದು ಚೆನ್ನಾಗಿ, ಇವೆಲ್ಲ ಪ್ಯೂರ್ ಇದು ಚೆನ್ನಾಗಿ ನೋಡಿ. ಇವು ಹೆಂಗೆ ಕಂಡುಹಿಡಿಯೋದು ಪ್ಯೂರು ಮತ್ತೆ ಇದು ಅಂತ? ಕಾಲು ದಪ್ಪಾಗಿ ತುಂಡಾಗಿ ಹಿಂಗಿರ್ತಾವ. ಕಾಲು ದಪ್ಪಾಗಿರ್ಬೇಕಾ? ಕಾಲು ದಪ್ಪಾಗಿ ಶರೀರ ಇರ್ಬೇಕು. ಕಾಲು ದಪ್ಪಾಗಿರ್ಬೇಕು, ಕಾಲು ಕುಳ್ಳಕ್ಕಿರ್ಬೇಕು. ನೋಡಿ, ಕಾಲು ದಪ್ಪಾಗಿರ್ಬೇಕು ಮತ್ತೆ ಚಿಕ್ಕ ಇರಬೇಕು. ಲಕ್ಷಣ ಮುಖ ಎಲ್ಲ ಒಂದೇ ತರ ಕಾಣ್ತಾವಲ್ಲ, ಲಕ್ಷಣ ಹೆಂಗ್? ಅದ್ರಲ್ಲೂ ಸ್ವಲ್ಪ ಲಕ್ಷಣ ಇರ್ತವೆ. ನೀವು ಹಿಂಗೆ ಇದು ಮಾಡಕ್ ಹೋದ್ರೆ ಇದು ಮಾಡ್ಬಿಡ್ತಾರೆ, ಡಿಲೀಟ್ ಮಾಡಿ ಕಳಿಸ್ಬಿಡ್ತಾರೆ. ಅವರೆಲ್ಲ ಉಳ್ಳಿ ಹೊಟ್ಟು ತಿಂದ್ಬಿಟ್ಟು ಉಪ್ಪು ನೀರು ಕೊಡ್ಸ್ಬಿಟ್ಟು ಹೊಟ್ಟೆ ಬೆದರ ಕಾಣಲಿ ಅಂತ.
ಅವು ಹುಚ್ಚಿಬಿಡ್ತಾವೆ. ಈಗ ಒಟ್ಟಿನಲ್ಲಿ ನಾವು ಏನೋ ಸಂತೆಯಲ್ಲಿ ತಗೊಳ್ಳೇಬಾರ್ದು ನಾವು. ಸಂತೆಯಲ್ಲಿ ಅಂದ್ರಣ ಈಗ ನೀವು ಮನೇಲಿ ಸಾಕ್ತಾ ಇರ್ತೀರಲ್ವಾ, ಹಾಂ, ನೀವು ಸೇಲ್ ಆಗಲಿಲ್ಲ ಅಂದ್ರೆ ಮನೆಗೆ ತಗೋತೀರಿ, ತಿರು ಮುಂದಿನ ವಾರ ತಗೋಬತ್ತೀರಿ. ಮುಂದಿನ ವಾರ ತರಲ್ಲ. ಹಾಂ, ಬಂದ್ರೆ ಮನೆ ಹತ್ರ ಈಗ ನೀವು ಇವೆಲ್ಲ ಬಿಟ್ಟು ಹೊರಗಡೆ ಬಿಟ್ಟು ಮೇಯಿಸ್ತೀರಾ, ಒಳಗಡೆ ಕೂಟ ಹಾಕೊಂಡೆ ಮೇಯಿಸ್ತೀರಾ? ಎಲ್ಲ ಮರ್ರಿ ಇವಾಗಲ್ವಾ, ಹೊರಗಡೆ ಬಿಟ್ರೆ ಮುಂಚೆ ಬಿಡ್ತವೆ, ಹಾಂ ನೀರು ಕೊಡ್ಬಿಡ್ತವೆ. ಹಾಂ, ಮನೇಲೆ ಇರ್ತವೆ ಇವೆಲ್ಲ. ದೊಡ್ಡ ಕುರಿಗಳು? ದೊಡ್ಡ ಕುರಿಗಳೆಲ್ಲ ಮೇಯ್ಕೋತೀವಿ. ಹಂಗೂ ಬಣ್ಣ ನಿಮ್ಗೆ ಕುರಿ ಹಾಂ ಬರ್ರಿ, ಎಷ್ಟು ಬೇಕು ತಗೊಂಡು ನಂಬರ್ ಐತಲ್ಲ, ಫೋನ್ ಮಾಡ್ಕೊಂಡು ಬನ್ನಿ. ಸರಿ ಆಯ್ತು. ನಾವೇ ಟಾಟಾ ಎಸಿ ಮಾಡ್ಬಿಟ್ಟು ಹಾಂ, ಕುಣಿಗಲ್ಲು ನಮ್ಮ ಅಪ್ಪನ ಫ್ರೆಂಡವ್ರು ಇವಾಗ ಹಬ್ಬ ಮಾಡ್ತಾರ, ಅವ್ರು ಬರೋಳು ಹಿಂಸೆ ಹೆಚ್ಚು ಕಮ್ಮಿ ಆ ಥರದ 30 ಹಾಕೋದು ನಮ್ತವೆ. ಈ ಥರದವು ಅವ್ರ ಪರಿಚಯ ಇದ್ದದಕ್ಕೆ 8,000 ರೂಪಾಯಿ ಕೊಡ್ತಾರೆ. 8,000 ರೂಪಾಯಿ ನನಗೆ. ನಿಮ್ಮೊಂದು ಸುಳ್ಳು ಐತೆ, ನೀವು ಪಾಪ ಅಷ್ಟು ಸರಿ ನೋಡೋಣ, ಹಂಗೆ ಒಂದು ರೌಂಡ್ ಹಾಕೋ ಬರ್ತೀನಿ. ರೌಂಡ್ ಹಾಕೋ ಬನ್ನಿ. ನೋಡಿ ವಿಡಿಯೋ ಕಡೆ ಹೆಂಗ್ ತೋರಿಸ್ತೀಯೋ ಕ್ರಾಸ್ ಅಣ್ಣ ಇವು? ಒಂದು ಗಂಡು ಒಂದು ದನಗ. ಅಲ್ಲ ಕ್ರಾಸ ಹೆಂಗೆ ಇವು? ಪ್ಯೂರ ಬಂಡೂರ? ಪ್ಯೂರ್ ಪ್ಯೂರ್. ಪ್ಯೂರ್. ಎಷ್ಟು ತಿಂಗಳು ಮರಿ ಇವು? ಇವು 4 ತಿಂಗಳು. ಏನು ರೇಟ್ ಹೇಳ್ತಾ ಇದ್ರಣ್ಣ? ಅಣ್ಣ 19,000 ಹೇಳ್ತಾನೆ ಜೊತೆ. ಒಂದು ಗಂಡು ಒಂದು ಹೆಣ್ಣ? 2 ಗಂಡೆ ಅಂದ್ರೆ ಒಂದು ದನಗ ಬೀಜ ಅದಕ್ಕೆ. ಹಾಂ, ದಣ್ಗ. ಗಂಡ ಅಂತ ದನಗ ಬೀಜ ಅಂತ ಹೇಳೋದಕ್ಕೆ. ದಣ್ಗ ಅಂದ್ರೆ ಏನಣ್ಣ? ದಣ್ಗ ಅಂದ್ರೆ ಬೀಜ ಇರಲ್ಲ. ಹಾಂ, ಅದು ಮರಿ ಇದು ಮಾಡೋಕ್ಕಾಗಲ್ಲ, ಬಿತ್ತನೆ ಮಾಡೋಕ್ಕಾಗಲ್ಲ, ಬರೀ ಮಾಂಸಕ್ಕೆ. ಹಾಂ 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 ಹಾಂ, ಆ ಥರ. ಹಾಂ, ಅಂದರೆ 9,000 ಹೇಳ್ತಾ ಇದ್ರಿ ಒಂದಿಗೆ. 19 ಹೇಳ್ತಾ ಇದ್ರಿ. ಯಾವ್ರವರು? ನಮ್ಮ ಪಂಟಳ್ಯರು. ಮರಿ ದಂಟಾಗ ಮಾತ್ರ ಮರಿ ಹಂಗಲ್ಲ. ಇವು ಕ್ರಾಸ್ ಅಂದ್ರೆ ಕಾಲು ತಪ್ಪಾಗಿರ್ಬೇಕು. ಕಾಲು ಸರಿಗೋಸ ಕುಳ್ತಕ ಅಯ್ಯೋ ಟ್ಯಾಕ್ಟರ್ ಬಂದು ಮೇಸ್ ನೋಡಿ. ಈ ತರ ಇರ್ಬೇಕು ಲಕ್ಷಣ, ಈ ತರ ಇರ್ಬೇಕು ಪ್ಯೂರ್ ಬಂಡೂರ್ ಅಂದ್ರೆ. ಪ್ಯೂರ್ ಜಾತಿ. ಹಾ,